11 ಹಾಗೂ 12ನೇ ಕವನ. ತಾಯೇ ಕೇಳಿ ವಿಪ್ರಪುರದಳು ಗಾಯ ಉಂಟೆನಗೆಂದ ರಕ್ಕಸ ನಾಯಿ ನೆಲೆಸಿಹನು ಊರಿನ ಹೊರಗೆ ಶೈಲ ಶಿಖರದಲ್ಲಿ. ಆಯಿದೊಬ್ಬನ ಮನೆಗೆ ಮೇಲಾಯ ಮಹಿಷ ಅದ್ವಯ ಸಹಿತ ನಿರ್ದಾಯದಲ್ಲಿ 12 ಖಂಡಗ ದಿಕ್ಕಿಯೊರವ. ಬ್ರಾಹ್ಮಣನು ಈ ಅಗ್ರಹಾರದಲ್ಲಿ ತನಗೆ ನಿರ್ದಿಷ್ಟ ಪ್ರಮಾಣ ಪಾಲಿದೆ ಎಂದು ಪಟ್ಟು ಹಿಡಿದು ನಾಯಿಯಂಥ ರಾಕ್ಷಸನೊಬ್ಬನು ಊರ ಹೊರಗಡೆ ಬೆಟ್ಟದ ಶಿಖರದಲ್ಲಿ ನೆಲೆಸಿದ್ದಾನೆ. ಈ ಊರಿನ ಎಲ್ಲ ಮನೆಯವರು ಪ್ರತಿದಿನವೂ ಅವನಿಗೆ 12 ಖಂಡಗ ಅಕ್ಕಿಯು ಅನ್ನವನ್ನು ಅದನ್ನು ಹೊರಕೊಂಡು ಹೋಗುವ ಬಂಡಿಗೆ ಕಟ್ಟಿದ 2 ಕೋಣಗಳೊಡನೆ ಕೊಡಬೇಕಾಗಿದೆ ಎಂದರು. ಇನಿತು ಅವನು ಮನೆಗೆ ಬಾರಿಯ ದಿನಕ್ಕೆ ತೆತ್ತೆಡೆ ತುಷ್ಟನಿಲ್ಲದ ದಿನಕ್ಕೆ ನೂರನೇ ಪರಿ ಹಲವು ಕಾಲದಲ್ಲಿ ಎನಗೆ ಬಂದುದು ತಾಯೇ. ನಾಳಿನ ದಿನದ ಬಾರಿ ಇದ್ದಕ್ಕೆ ತನ್ನೆಯ ತನುಜ ತಾನುಳಿದಂತೆ ಮನಸ್ಸಿರಲಿಲ್ಲ ತನಗಿಂದ. ಬ್ರಾಹ್ಮಣ ಸರದಿಯ ಪ್ರಕಾರ ಇಷ್ಟನ್ನೂ ಅವನಿಗೆ ದಿನವೂ ಕೊಟ್ಟರೂ ಒಂದು ದಿನ ತಪ್ಪಿದರೆ ಊರಿಗೆ ನುಗ್ಗಿ ಇಷ್ಟ ಬಂದಂತೆ ಜನರನ್ನು ತಿನ್ನುತ್ತಾನೆ. ಅವನಿಗೆ ಆಹಾರವನ್ನು ನಾಳೆಯ ದಿನ ಒದಗಿಸುವ ಸರದಿ ನನ್ನದು. ಅವನಿಗೆ ಬಲಿಯಾಗಲು ನಾನು ನನ್ನ ಮಗ ಇಬ್ಬರೇ ನನ್ನ ಮನೆಯಲ್ಲಿದ್ದೇವೆ. ಧನ್ಯವಾದಗಳು.